ಹೊಸ ಬಜೆಟ್ ಬೇಡ ಅಂತಿದ್ದಾರೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಆದ್ರೆ ಸದನದಲ್ಲಿ ಬಜೆಟ್ ಮಂಡಿಸಿದ ಮೇಲೆ ಏನ್ ಹೇಳಿದ್ರು ಗೊತ್ತಾ? ಸಿದ್ದರಾಮಯ್ಯ ಉಲ್ಟಾ ಹೊಡೆತಿರೋದಕ್ಕೆ ಸುವರ್ಣ ನ್ಯೂಸ್ ಬಳಿ ಇದೆ ಸಾಕ್ಷಿ, ಅದನ್ನ ನಿಮ್ಮ ಮುಂದೆ ಇಡ್ತೀವಿ. ಹೊಸ ಬಜೆಟ್ ಅನ್ನ ಬೇಡ ಅಂತಿದ್ದಾರೆ ಈಗ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಸದನದಲ್ಲಿ ಅನುಮೋದನೆ ಪಡೆಯುವಾಗ ಒಂದು ಹೇಳಿಕೆ ಹೇಳಿದ್ರು, ಈಗ ಮತ್ತೊಂದು ಹೇಳಿಕೆನ ಕೊಡ್ತಾ ಇದ್ದಾರೆ. ಇಷ್ಟಕ್ಕವರು ಸದನದಲ್ಲಿ ಬಜೆಟ್ ಮಂಡಿಸಿದ ಮೇಲೆ ಏನ್ ಹೇಳಿದ್ರು? ಒಳ್ಳೆ ಹೆಸರು ಬರುತ್ತೆ ಅನ್ನೋ ಕಾರಣಕ್ಕೆ ಉಲ್ಟಾ ಹೊಡೆತಿದ್ದಾರಾ ಸಿದ್ದರಾಮಯ್ಯ? ಅಂದ್ರೆ ಒಳ್ಳೆ ಹೆಸರು ಈಗ ಇರುವಂತಹ ಮೈತ್ರಿ ಸರ್ಕಾರಕ್ಕಲ್ಲ, ಅದು ಏನೋ ಜೆಡಿಎಸ್ ನ ಪಾಲಾಗ್ಬಿಡುತ್ತೆ ಅನ್ನುವಂತಹ ಕಾರಣಕ್ಕಾಗಿ ಈಗ ಈ ಉಲ್ಟಾ ಹೊಡಿತಾ ಇದ್ದಾರಾ ಅನ್ನುವಂಥದ್ದು. ಸದನದಲ್ಲಿ ಅನುಮೋದನೆ ಪಡೆಯುವಾಗ ಒಂದು ಹೇಳಿಕೆ, ಈಗ ಮತ್ತೊಂದು ಹೇಳಿಕೆ ಹೇಳ್ತಾ ಇದ್ದಾರೆ. ಸಿದ್ದರಾಮಯ್ಯ ಬಳಸಿದ್ದಂತಹ ಪದ ಏನ್ ಗೊತ್ತಾ? ಅದು ಕೂಡ ನಮ್ಮ ಬಳಿ ಇದೆ, ಸಾಕ್ಷ್ಯ ಇದೆ. ಲೇಖಾನುದಾನ ಪದಕ್ಕೂ ಬಜೆಟ್ ಎನ್ನುವ ಪದಕ್ಕೂ ತುಂಬಾ ವ್ಯತ್ಯಾಸ ಇದೆ ಅಲ್ವಾ? ಸದನದಲ್ಲಿ ಲೇಖಾನುದಾನಕ್ಕೆ ಅನುಮತಿ ಕೊಡಿ ಅಂತ ಕೇಳಿದ್ರು ಸಿದ್ದರಾಮಯ್ಯ. 4 ತಿಂಗಳು ರಾಜ್ಯವನ್ನ ನಡೆಸೋದಕ್ಕೆ, ಹಣ ಖರ್ಚು ಮಾಡೋದಕ್ಕೆ ಅನುಮತಿಯನ್ನ ಕೊಡಿ ಎಂದಿದ್ರು. ಆದ್ರೆ ಈಗ ಹೊಸ ಬಜೆಟ್ ಬೇಡ, ಪೂರಕ ಬಜೆಟ್ ಮಾಡಲಿ ಅಂತ ಹೇಳ್ತಾ ಇರೋದು ಯಾಕೆ? ಈಗ ಉಲ್ಟಾ ಹೊಡೆದ್ರೆ ದಾಖಲೆಯಲ್ಲಿ ಇರೋದು ಅಳಿಸ್ ಹೋಗುತ್ತಾ? 2018 ಫೆಬ್ರವರಿ 16ರಂದು ಬಜೆಟ್ ಮಂಡಿಸಿದ್ರು ಸಿಎಂ ಆಗಿದ್ದಂತಹ ಸಿದ್ದರಾಮಯ್ಯ. ಫೆಬ್ರವರಿ 23ರಂದು ಅನುಮೋದನೆ ಪಡೆಯುವಾಗ ಸಿದ್ದರಾಮಯ್ಯ ಮಾತನಾಡಿದ್ದು ಏನು? ಸುವರ್ಣ ನ್ಯೂಸ್ ಬಳಿ ಇದೆ ಸಿದ್ದರಾಮಯ್ಯ ಏನ್ ಹೇಳಿದ್ರು ಅನ್ನುವ ದೃಶ್ಯಾವಳಿ. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಏನ್ ಹೇಳಿದ್ರು, ಈಗ ಏನ್ ಹೇಳ್ತಾ ಇದ್ದಾರೆ, ಇವೆಲ್ಲ ಮಾಹಿತಿಯನ್ನ ವಿತ್ ಪ್ರೂಫ್ ನಾವು ನಿಮ್ಮ ಮುಂದೆ ಇಡ್ತಾ ಇದೀವಿ. ಅನುಮೋದನೆ ಪಡೆಯುವಾಗ ಒಂದು, ಈಗ ಹೇಳ್ತಿರೋದೇ ಒಂದು ಸಿದ್ದರಾಮಯ್ಯನವರು. ಆಗಿನ ಲೆಕ್ಕಾಚಾರ ಏನಾಗಿತ್ತು, ಹಾಗಾದ್ರೆ ಈಗ ಈ ರೀತಿ ಉಲ್ಟಾ ಹೇಳಿಕೆಯನ್ನ ಕೊಡ್ತಾ ಇರೋದ್ರ ಹಿಂದಿನ ಲೆಕ್ಕಾಚಾರ ಏನಿದೆ? ಸುವರ್ಣ ನ್ಯೂಸ್ ಬಳಿ ಇದೆ ಸಿದ್ದರಾಮಯ್ಯ ಏನ್ ಹೇಳಿದ್ರು ಅನ್ನೋದ್ರ ದೃಶ್ಯಾವಳಿ. ನಾನು ಆತರ ಹೇಳಲೇ ಇಲ್ಲ ಅಂತ ಹೇಳೋ ಹಾಗೆ ಇಲ್ಲ, ಯಾಕಂದ್ರೆ ವಿತ್ ವಿಜುವಲ್ ವಿಡಿಯೋ ಸಮೇತ ನಾವು ಆ ದೃಶ್ಯವನ್ನ ನಿಮ್ಮ ಮುಂದೆ ಇಡ್ತೀವಿ. ಎಸ್, ಹಾಗಿದ್ರೆ ಸಿದ್ದರಾಮಯ್ಯ ಅಂದು ಹೇಳಿದ್ದೇನು, ಇಂದು ಹೇಳ್ತಾ ಇರೋದೇನು? ಸಾಕ್ಷಿ ನಿಮ್ಮ ಎದುರುಗಿಡ್ತಾ ಇದ್ದೀವಿ, ಕೇಳಿ. ಹಣ ಖರ್ಚು ಮಾಡ್ತೀವಿ, ಇಷ್ಟು ಬಜೆಟ್ ಇದೆ 18-19ಕ್ಕೆ, 4 ತಿಂಗಳವರೆಗೆ ಲೇಖಾನುದಾನ ಕೇಳಿದ್ವಿ, ಅದಕ್ಕೆ ಒಪ್ಪಿಗೆ ಕೊಡಿ ಅಂತ ಕೇಳೋದು. ಅದಕ್ಕೆ ಒಂದು ಅಪ್ರೋಪ್ರಿಯೇಷನ್ ಬಿಲ್ ಅನ್ನು ಮಂಡಿಸ್ತೀವಿ. ಅದ್ರ ಜೊತೆಗೆ ಮನಿ ಬಿಲ್ಗಳಿದ್ರೆ ಮಂಡಿಸ್ತೀವಿ, ಸಪ್ಲಿಮೆಂಟರಿ ಎಸ್ಟಿಮೇಟ್ಸ್ ಮಂಡಿಸ್ತೀವಿ, ಪಾಸ್ ಮಾಡಬೇಕು, ಸದನ ಒಪ್ಪಿಗೆ ಕೊಡಬೇಕು. ಈಗ ನಾನು ಓಕೆ ಟೆಕ್ನಿಕಲ್ ಆಗಿ ಹೋಗೋದು ಬೇಡ, ಈಗ ನಾನು ಇದನ್ನ ಅಪ್ರೋಪ್ರಿಯೇಷನ್ ಬಿಲ್ ಇದೆಯಲ್ಲ ಅದನ್ನ ಪರ್ಯಾಲೋಚಿಸಬೇಕು ಅಂತ ಮಂಡಿಸ್ತೀನಿ. ಅದ್ರ ಮೇಲೆ ಚರ್ಚೆ ಮಾಡೋಣ, ಅದ್ರ ಮೇಲೆ ಭಾಷಣ ಮಾಡ್ತೀನಿ, ಅದು ಬಜೆಟ್ ಭಾಷಣ. ರೇ ನಿಮಗೆ ಪರ್ಯಾಲೋಚನೆ ಅದೇ ಬಿಲ್ ಪಾಸ್ ಆಗ್ಬೇಕಾ ಬೇಡವೇನ್ರಿ? ಅಪ್ರೋಪ್ರಿಯೇಷನ್ ಬಿಲ್ ಪಾಸ್ ಆಗ್ಬೇಕಾ ಬೇಡ? ಏನು ಮತ್ತೆ ಅದನ್ನೇ ನಾನು ಹೇಳ್ತಾ ಇರೋದು. ನೀವು ಮಾತಾಡ್ಲಿಲ್ಲ ಅಂದ್ರೆ ನಾನು ಅದಕ್ಕೆ ಗೌರ್ಮೆಂಟ್ ರೆಸ್ಪಾನ್ಸಿಬಲ್. ಇಫ್ ದೇ ಡೋಂಟ್ ಸಿ ಅವ್ರು ಪಾರ್ಟಿಸಿಪೇಟ್ ಮಾಡಿದ್ರೆ ಈ ಗೌರ್ಮೆಂಟ್ ರೆಸ್ಪಾನ್ಸಿಬಲ್ ಬಂದಾಗ ಗೌರ್ಮೆಂಟ್ ಇಸ್ ನಾಟ್ ರೆಸ್ಪಾನ್ಸಿಬಲ್. ಹೇಳ್ತಾ ಇದ್ರು ಬಜೆಟ್ ಮಂಡನೆ ಮಾಡಲಿಲ್ಲ ಅಂತ ಹೇಳಿದ್ರೆ ನಮ್ಮ ಸರ್ಕಾರದ ಐಡೆಂಟಿಟಿ ಏನು ಅನ್ನೋ ಮಾತಾಡ್ತಿದ್ರು. ಗೊತ್ತಿಲ್ಲಪ್ಪ, ನೋಡ್ರಿ ಬಜೆಟ್ ಮಂಡನೆ ಆಗಿದೆ, ಇದು ಫುಲ್ ಫ್ಲೆಡ್ಜ್ಡ್ ಬಜೆಟ್, ಇದು ಗೊತ್ತಾಯ್ತಾ? ಅದಕ್ಕೆ ವೋಟರ್ ಅಕೌಂಟ್ಸ್ ತಗೊಂಡಿದ್ದೀವಿ 4 ತಿಂಗಳವರೆಗೆ, ಜುಲೈ 8ವರೆಗೂ ಇದೆ. ಅವ್ರು ಏನಾದ್ರು ಹೊಸ ಪ್ರೋಗ್ರಾಮ್ಸ್ ಸೇರಿಸಬೇಕು ಅನ್ನೋದು, ಬಿಕಾಸ್ ಆಲ್ ಆನ್ಗೋಯಿಂಗ್ ಪ್ರೋಗ್ರಾಮ್ಸ್ ಅಂಡ್ ನ್ಯೂ ಪ್ರೋಗ್ರಾಮ್ಸ್ ಅನೌನ್ಸ್ಡ್ ಇನ್ ದಿ ಬಜೆಟ್ ದೇ ವಿಲ್ ಬಿ ಕಂಟಿನ್ಯೂಡ್. ನಾನು ಹೇಳ್ತಾ ಇರೋದು all ongoing schemes of our government, all new schemes announced in the budget, all those programs will be continued. That is number 1. Number 2, ಕುಮಾರಸ್ವಾಮಿ ಏನಾದ್ರು ಅಡಿಷನಲ್ ಆಗಿ ಏನಾದ್ರು ಪ್ರೋಗ್ರಾಮ್ಗಳು ಮಾಡಬೇಕು ಅನ್ನೋದು, ಸ್ಕೀಮ್ಸ್ ಮಾಡಬೇಕು ಅಂದ್ರೆ ಯು ಕ್ಯಾನ್ ಡೂ ಇಟ್ ಥ್ರೂ ಸಪ್ಲಿಮೆಂಟರಿ ಬಜೆಟ್.